ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಕಂಪ್ಲೀಟ್ ಆಗಿ ಡೇ ಇನ್ ಮೈ ಕೈಂಡ್ ಆಫ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಬಾಸ್ಟನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ. ಇದಕ್ಕೂ ಒಂದು ರೀಸನ್ ಇದೆ. ಈಗ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಕಡೆ ಚೆರಿ ಬ್ಲಾಸಮ್ ಬ್ಲೂಮ್ ಆಗಿರುತ್ತೆ. ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಕಡೆ. ನಮ್ಮ ಜೊತೆ ನೀವು ನೋಡಲಿ ಅಂತ ನಾನು ಬಾಸ್ಟನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇಲ್ಲೆಲ್ಲರೂ ಬಾಸ್ಟನ್ಗೆ ಹೋಗೋಕ್ಕೆ ಯೂಶಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಇವಾಗ ನಾವು ಪರ್ಸ್ನಲ್ ಕಾರ್ ತೊಗೊಂಡ್ರೆ ಅದಕ್ಕೆ ಸಪ್ರೇಟಾಗಿ ನಾವು ಪಾರ್ಕಿಂಗ್ ಚಾರ್ಜ್ನ ಪೇ ಮಾಡಬೇಕು. ಇಲ್ಲಿ ಬಾಸ್ಟನಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ಪಾರ್ಕಿಂಗ್ ಚಾರ್ಜ್ ಎಲ್ಲ. ಅರೌಂಡ್ $30 to $40 ಇಸ್ಕೋತಾರೆ 2 hours ಪಾರ್ಕಿಂಗ್ಗೆ. ಸೊ ಹಂಗಾಗಿ ಯಾರು ಇಲ್ಲಿ ಕಾರ್ನ ತೊಗೊಂಡು ಹೋಗೋಕ್ಕೆ ಇಷ್ಟಪಡಲ್ಲ, ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನೇ ಯೂಸ್ ಮಾಡ್ತಾರೆ. ರೀಚಾರ್ಜ್ ಖಾಲಿ ಆಗಿತ್ತಾ? ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕಂದ್ರೆ ಚಾರ್ಲಿ ಕಾರ್ಡ್ ಅಂತ ಇರಬೇಕು. ಈಗ ನಾವು ಇಂಡಿಯಾಲಿ ಮೆಟ್ರೋ ಟ್ರೈನ್ ಯೂಸ್ ಮಾಡೋಕ್ಕೆ ಮೆಟ್ರೋ ಕಾರ್ಡ್ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿಯೇ ಇಲ್ಲಿ ಚಾರ್ಲಿ ಕಾರ್ಡ್ ಯೂಸ್ ಮಾಡ್ತೀವಿ. ಬಟ್ ಏನಂದರೆ ಬಸ್ಗೆ ಮತ್ತು ಟ್ರೈನ್ಗೆ ಎರಡಕ್ಕೂ ಒಂದೇ ಕಾರ್ಡ್ ಯೂಸ್ ಮಾಡ್ಬೋದು. ನೋಡಿದೆ ಯಾವ ಕಡೆ? ಓಕೆ, ಪ್ಲೀಸ್ ಓಪನ್ ದ ಡೋರ್. ಇಲ್ಲೇ ಕುತ್ಕೊಳ್ಳೋಣ. ಇಲ್ಲೇ ಕುತ್ಕೊಳ್ಳೋಣ ಬಿಡಲ್ಲಿ. ನೀನು ಮಗುನ ಹಿಡ್ಕೊಲ್ಲ, ಬ್ಯಾಗ್ ಹಿಡ್ಕೊ. ಹಾಂ, ನೀನು ಬ್ಯಾಗ್ ಹಿಡ್ಕೊ. ಬಾಸ್ಟನಲ್ಲಿ ಚೆರಿ ಬ್ಲಾಸಮ್ ನೋಡೋಕ್ಕೆ ಕೆಲವೊಂದು ಪ್ಲೇಸಸ್ ಮಾತ್ರ ಸ್ಪೆಸಿಫಿಕ್ ಆಗಿ ಇರುತ್ತೆ. ಅಂಥ ಪ್ಲೇಸಸ್ಗೆ ಹೋದರೆ ನಾವು ನೋಡ್ಬೋದು. ಸೊ ಇಲ್ಲಿ ಪಬ್ಲಿಕ್ ಗಾರ್ಡನ್ಸು ಮತ್ತು ಈ ಕೆಲವೊಂದು ಸ್ಪೆಸಿಫಿಕ್ ಪ್ಲೇಸಸ್ ಇದೆ. ಆ ಪ್ಲೇಸಸ್ಗೆ ಹೋಗಿ ನೋಡೋಣ ಬನ್ನಿ. ಬಾ ಅಲ್ಲಿ ಹೋಗೋಣ. ಏನೋ ಮಾಡ್ತಿದ್ದಾರೆ. ಏನು ಅಲ್ಲ, ಏನೋ ಈವೆಂಟ್ ಮಾಡ್ತಿದ್ದಾರಲ್ಲ, ಏನು ಅಂತ ನೋಡೋಣ ಅಂತ. ಅಲ್ಲಡ ಬಾಸ್ಟನ್ ಇದ್ರಲ್ಲಿ ಹೋಗೋಣ ಬಸ್ಸಲ್ಲಿ. ಭವನ್ ಯಾ ಅಂತೆ. ಈಗ ನೋಡಿದ್ರಲ್ಲ ಬಸ್ಸು, ಅದು ಬಂದು ಬಾಸ್ಟನ್ನಲ್ಲಿ ಸೈಟ್ ಸೀಯಿಂಗ್ ಏನಿರುತ್ತೆ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಮೇನ್ ಪ್ಲೇಸಸ್ಗೆ ಅವರೇ ವಿಸಿಟ್ ಮಾಡಿಸ್ಕೊಂಡು ನಮ್ಮನ್ನು ಕರ್ಕೊಂಡ್ಬರ್ತಾರೆ. ಪರ್ ಹೆಡ್ $44 ಪೇ ಮಾಡಿದ್ರೆ ನಾವು ಆ ಬಸ್ಸಲ್ಲಿ ಕರ್ಕೊಂಡೋಗಿ ಮೇನ್ ಪ್ಲೇಸಸ್ ಏನಿರುತ್ತೆ ಅದನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡ್ಬರ್ತಾರೆ ಅಲ್ಲ. ಈ ಬಾಸ್ಟನ್ ಅನ್ನೋದು ಓಲ್ಡ್ ಸಿಟಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಬಿಲ್ಡಿಂಗ್ಸ್ ಎಲ್ಲ ಅದು ಎಷ್ಟೋ ವರ್ಷದ ಹಳೆ ಕಾಲದ ಬಿಲ್ಡಿಂಗ್ಸು. ಅದನ್ನು ವಿಕ್ಟೋರಿಯಾಸ್ ಆರ್ಕಿಟೆಕ್ಚರ್ ಅಂತಾರೆ ಆ ಬಿಲ್ಡಿಂಗ್ನ. ನಾವು ಹತ್ರ ಹೋಗಿ ಆ ಬಿಲ್ಡಿಂಗ್ನ ನೋಡಿದಾಗ, ಡೀಟೇಲ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆರ್ಕಿಟೆಕ್ಚರು. ಇದನ್ನು ವಿಕ್ಟೋರಿಯಾಸ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಚಿಕ್ಕ ಚಿಕ್ಕ ಬ್ರಿಕ್ಸ್ ಯೂಸ್ ಮಾಡಿಕೊಂಡು, ಸೊ ನೀವು ಅದನ್ನು ಫೀಲ್ ಮಾಡ್ಬೋದು ಹತ್ರ ಹೋದರೆ. ಸರಿ. ಈಗ ಹೋಗ್ತಿರೋ ಪ್ಲೇಸ್ ಬಂದು ಚಾರ್ಲ್ಸ್ ರಿವರ್ ಅಂತ. ಇಲ್ಲಿ ಚೆರಿ ಬ್ಲಾಸಮ್ ಸಕ್ಕತ್ತಾಗಿ ಬ್ಲೂಮ್ ಆಗಿರುತ್ತೆ. ಸೊ ನಾನು ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ ಹೇಗಾಗಿದೆ ಅಂತ. ಚೆರಿ ಬ್ಲಾಸಮ್ ನೋಡೋಕ್ಕೆ ಇದು
ಹ್ಞೂ ಇಲ್ಲ ಮಲ್ಲೋ ಡಕ್ ಈ ಕಡೆ ಬೇಡ ವಾವ್ ಸಕ್ಕತ್ತಾಗಿದೆ ತಣ್ಣಗಲ್ವಾ. ಎಲ್ಲಿ ಹೋಗ್ತೀಯಾ ಎಲ್ಲಿ ಹೋಗ್ತೀಯಮ್ಮ ಹೋಗು ಹೋಗು. ಅಲ್ಲಿ ಪಿಂಕ್ ಕಲರ್ ಇಟ್ಕೊಳ್ಳೋಣ. ಯಾಕೆ ಮಗ್ತಾ ಇದೆಯಾ? ಹುಷಾರು, ನೀರಲ್ಲಿ ಗಿರಲ್ಲಿ ಬಿದ್ದೋಗ್ಬಿಟ್ಟ. ರೋಡ್ ಮೇಲೆ ಹೋಗ್ತಿದ್ರೆ ಆ ಬ್ಲೂಮ್ ಆಗಿರೋ ಸ್ಮೆಲ್ ಗಮ್ ಅಂತ ಬರ್ತಿರುತ್ತೆ. ಒಂಥರ ಮೂಡ್ ಆಫ್ ಆಗಿದ್ರೆ ಇನ್ಸ್ಟೆಂಟಾಗಿ ಪಾಸಿಟಿವ್ ಎನರ್ಜಿ ಅಂತೂ ಬರುತ್ತೆ, ಸಖತ್ತಾಗಿರುತ್ತೆ. ನೋಡಿ ಗಮ್ ಅಂತ ಇದೆಯಲ್ಲ. ಬಾರೆ ಅವ್ನು ನೋಡ್ಲಿ. ಐಸ್ ಕ್ರೀಮ್ ಬೇಡ ಅಂದ್ರೆ ನೋಡಿ ಬೇಡ. ನೋಡಿ ಇದೆಲ್ಲ ಬ್ಲೂಮ್ ಆಗಿದೆ, ಇಲ್ಲ ಚೆರಿ ಬ್ಲೋಸಮ್ ಅಲ್ವಾ. ಸೊ ಫ್ಲವರ್ಸ್ ಎಲ್ಲ ಹರಡಿದೆ. ವಾವ್. ಈಗ ನೀವೇನು ನೋಡ್ತಿದ್ದೀರಾ ನೋಡಿ, ಇದು ಬಂದು ಬಾಸ್ಟನ್ ಕಾಮನ್ ಪಬ್ಲಿಕ್ ಗಾರ್ಡನ್. ಇಲ್ಲಿ ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಜಾಗನೇ ಇರಲ್ಲ, ಅಷ್ಟೊಂದು ಜನ ಇರ್ತಾರೆ. ಬಟ್ ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ. ನೋಡಿ ಈಗ ನಾವು ವೀಕೆಂಡ್ ಹೋಗಿದ್ದೀವಿ, ಎಷ್ಟು ಜನ ಬಂದು ಹೋಗ್ತಿದ್ದಾರೆ ಅಂತ. ಅದರಲ್ಲಿ ಸಮ್ಮರ್ ಅಲ್ವಾ, ಸಮ್ಮರ್ ಸಿಗೋದೇ ಇಲ್ಲಿ ಒಂದು 3-4 ತಿಂಗಳು ಸಿಗುತ್ತೆ. ಸೊ ಹಂಗಾಗಿ ಸಮ್ಮರ್ ಬಂದರೆ ಸಾಕು, ಯಾರು ಮನೆಯಲ್ಲೇ ಇರೋದಿಲ್ಲ, ಎಲ್ಲ ಯುಟಿಲೈಸ್ ಮಾಡ್ಕೋತಾರೆ ಆಚೆ ಬಂದು. ಮತ್ತೆ ಇಲ್ಲಿ ಡೈಲಿ ಸಮ್ಮರಲ್ಲಿ ಏನಾದರೂ ಒಂದು ಇವೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ಕ್ರೌಡ್ ಇದ್ದೇ ಇರ್ತಾರೆ.
ಬಿಸಿಲಲ್ಲಿ ಓಡಾಡಿ ಸುಸ್ತಾ ಹೋಗಿತ್ತು, ಹಾಗಾಗಿ ಐಸ್ ಕ್ರೀಮ್ ಏನಾದರೂ ತಿನ್ನೋಣ ಅಂತ ನಾವು ಡೈರಿ ಕ್ವೀನ್ಗೆ ಬಂದಿದ್ದೀವಿ. ಸೊ ಐಸ್ ಕ್ರೀಮ್ ತಿಂದ್ಬಿಟ್ಟು ಇವತ್ತು ಡಯಟ್ ಎಲ್ಲ ಏನೂ ಇಲ್ಲ, ಹೋಯ್ತು. ಸೊ ಐಸ್ ಕ್ರೀಮ್ ತಿಂದ್ಬಿಟ್ಟು ಮನೆಗೆ ವಾಪಸ್ ಆದ್ವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.